ಕ್ಯಾಬಿನೆಟ್ ವಿಸ್ತರಣೆ ಯಾವಾಗ ಅನ್ನೊಂದು ಪ್ರಶ್ನೆ ಸರ್. ಅದೇ ನಮ್ಮ ಹೈಕಮಾಂಡ್ನವರು ಯಾವಾಗ ಅನುಮತಿ ಕೊಡ್ತಾರೋ ಅಥವಾ ಲಿಸ್ಟನ್ನು ಕ್ಲಿಯರ್ ಮಾಡ್ತಾರೋ ಆವಾಗ ಆಗುತ್ತೆ. ನಿನ್ನೆ ಸಭೆಯಲ್ಲಿ ಸರ್ ಎಲ್ಲ ಸರಳ ದಸರಾ ಆಚರಣೆ ಮಾಡಬೇಕು ಅನ್ನುವಂತ ಒತ್ತಾಯ ಹೇಳಿದೆ. ತಾವು ವಿಜೃಂಭಣೆಯಿಂದನೇ ಮಾಡೋಣ, ಯಾಕಂದ್ರೆ ನಾಡಹಬ್ಬ ಅಂತೇಳಿ ಒಂದು ಸಜೆಷನ್ ಕೊಟ್ಟಿದ್ರು. ನೋಡಿ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ಸಾಹಿತ್ಯ, ನಮ್ಮ ಕಲೆ ಇವೆಲ್ಲ ಜನಗಳಿಗೆ ಹೋಗಬೇಕಲ್ವ. ಈಗ ಈ ಮುಂದಿನ ಪೀಳಿಗೆ ಏನಾಗಿದೆ, ಈಗ ನಾವು ಜನ್ಜಿ ಹೇಳ್ತೀವಲ್ಲ, ಜನ್ಜಿ ಅದು 16ರಿಂದ 24 ವರ್ಷದ ವಯೋಮಿತಿಯಲ್ಲಿರೋರಿಗೆ ಈಗ ಅವ್ರನ್ನ ಒಂದು ಕ್ಯಾಟಗರೈಸ್ ಮಾಡಿಬಿಟ್ಟಿದ್ದಾರೆ. ನಾವೆಲ್ಲ ಆಚೆ ಬಂದುಬಿಟ್ಟಿದ್ದೀವಿ ಅದರಿಂದ. ಈಗ ಅವರಿಗೆ ಗೊತ್ತಾಗಬೇಕಲ್ಲ ದಸರಾ ಅಂದ್ರೇನು, ದಸರಾದ ಹಿನ್ನೆಲೆ ಏನು, ಆಮೇಲೆ ಅದರ ಸಾಹಿತ್ಯ ಏನು, ಯಾಕೆ ದಸರಾ ಮಾಡ್ತಾರೆ. ಇಟ್ ಈಸ್ ಎ ವಿಕ್ಟ್ರಿ ಓವರ್ ಈವಿಲ್. ಅದು ಒಂದು ಸಂದೇಶ ಹೋಗುತ್ತೆ. ಒಂದು ಮೆಸೇಜ್ ಇದೆ, ಒಂದು ಐಡಿಯಾಲಜಿಕಲ್ ಮೆಸೇಜ್ ಇದೆ ಅದರಲ್ಲಿ. ಅದಕ್ಕೆ ದಸರಾ ಮಾಡ್ತೇವೆ. ಅಲ್ಲಿ 9 ದಿವಸ ಆ ದುರ್ಗೆಗಳವನ್ನು ಪೂಜೆ ಮಾಡಿ, ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಅದು ಒಂದು ಆಚರಣೆ. ಅದು ಗೊತ್ತಾಗಬೇಕಲ್ಲ ಯಂಗರ್ ಜನ್ರೇಷನ್ಗೆ. ಯಾಕೆ ಮಾಡ್ತಾರೆ, 9 ದಿವಸ ಯಾಕೆ ಮಾಡ್ತಾರೆ, ಒಂದಿನ ಮಾಡಿದರೆ ಆಗೋದಿಲ್ವಾ ಅಥವಾ ಮಾಡದೇ ಇದ್ದರೆ ಆಗೋದಿಲ್ವಾ ಅಂತ ಕೇಳೋ ಜನ್ರೇಷನ್ ಇರುವಾಗ ಈಗ ನಾವು ಅವರಿಗೆ ಹೇಳಬೇಕಲ್ಲ ಇದು ಅಂತ. ಅದಕ್ಕೆ ಸರಳವಾಗಿ ಮಾಡೋದ್ರಲ್ಲಿ ಏನು ಸೇವ್ ಮಾಡ್ತೀರಿ ನೀವು, ಒಂದು 4-5 ಕೋಟಿ ಸೇವ್ ಮಾಡ್ಬೋದು. ಅದಕ್ಕೆ ನಾನೊಂದು ಸಲಹೆ ಕೊಟ್ಟೆ, CSR ಫಂಡು ಕೇಳಿ, ಯಾರಿಗಾದರೂ ಹೇಳಿದರೆ ಕೊಡ್ತಾರಪ್ಪ CSR, ಅದಕ್ಕೆ ಯಾಕೆ ಅಷ್ಟೊಂದು ಒದ್ದಾಡ್ತೀರಿ ಅಂತ ಹೇಳಿದೆ. ಸೊ ಅದನ್ನು ಸರ್ಕಾರ ಗಂಭೀರವಾಗಿ ತೊಗೊಂಡಿದೆ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸರಳವಾಗಿ ಮಾಡೋಲ್ಲ, ವಿಜೃಂಭಣೆಯಿಂದನೇ ಮಾಡೋಣ ಅಂತ. SIR ನೆಪ ಒಡ್ಡಿ ಯದುವೀರ್ ಒಡೆಯರ್ ಬೇಡ ಅಂತ ಹೇಳ್ತಿದ್ದಾರೆ. ಅವರ ಅಭಿಪ್ರಾಯ ಹೇಳಿದ್ದಾರೆ. ವಿ ವಿಲ್ ಟೇಕ್ ಎ ಡಿಸಿಷನ್. ಸರ್ಕಾರ ತೀರ್ಮಾನ ತಗೊಳುತ್ತೆ. ಕ್ಯಾಬಿನೆಟ್ ವಿಸ್ತರಣೆ ಯಾವಾಗ ಅನ್ನೊಂದು ಪ್ರಶ್ನೆ ಸರ್. ಅದೇ ನಮ್ಮ ಹೈಕಮಾಂಡ್ನವರು ಯಾವಾಗ ಅನುಮತಿ ಕೊಡ್ತಾರೋ ಅಥವಾ ಲಿಸ್ಟನ್ನು ಕ್ಲಿಯರ್ ಮಾಡ್ತಾರೋ ಆವಾಗ ಆಗುತ್ತೆ. ನಿನ್ನೆ ಸಭೆಯಲ್ಲಿ ಸರ್ ಎಲ್ಲ ಸರಳ ದಸರಾ ಆಚರಣೆ ಮಾಡಬೇಕು ಅನ್ನುವಂತ ಒತ್ತಾಯ ಹೇಳಿದೆ. ತಾವು ವಿಜೃಂಭಣೆಯಿಂದನೇ ಮಾಡೋಣ, ಯಾಕಂದ್ರೆ ನಾಡಹಬ್ಬ ಅಂತೇಳಿ ಒಂದು ಸಜೆಷನ್ ಕೊಟ್ಟಿದ್ರು. ನೋಡಿ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ಸಾಹಿತ್ಯ, ನಮ್ಮ ಕಲೆ ಇವೆಲ್ಲ ಜನಗಳಿಗೆ ಹೋಗಬೇಕಲ್ವ. ಈಗ ಈ ಮುಂದಿನ ಪೀಳಿಗೆ ಏನಾಗಿದೆ, ಈಗ ನಾವು ಜನ್ಜಿ ಹೇಳ್ತೀವಲ್ಲ, ಜನ್ಜಿ ಅದು 16ರಿಂದ 24 ವರ್ಷದ ವಯೋಮಿತಿಯಲ್ಲಿರೋರಿಗೆ ಈಗ ಅವ್ರನ್ನ ಒಂದು ಕ್ಯಾಟಗರೈಸ್ ಮಾಡಿಬಿಟ್ಟಿದ್ದಾರೆ. ನಾವೆಲ್ಲ ಆಚೆ ಬಂದುಬಿಟ್ಟಿದ್ದೀವಿ ಅದರಿಂದ. ಈಗ ಅವರಿಗೆ ಗೊತ್ತಾಗಬೇಕಲ್ಲ ದಸರಾ ಅಂದ್ರೇನು, ದಸರಾದ ಹಿನ್ನೆಲೆ ಏನು, ಆಮೇಲೆ ಅದರ ಸಾಹಿತ್ಯ ಏನು, ಯಾಕೆ ದಸರಾ ಮಾಡ್ತಾರೆ. ಇಟ್ ಈಸ್ ಎ ವಿಕ್ಟ್ರಿ ಓವರ್ ಈವಿಲ್. ಅದು ಒಂದು ಸಂದೇಶ ಹೋಗುತ್ತೆ. ಒಂದು ಮೆಸೇಜ್ ಇದೆ, ಒಂದು ಐಡಿಯಾಲಜಿಕಲ್ ಮೆಸೇಜ್ ಇದೆ ಅದರಲ್ಲಿ. ಅದಕ್ಕೆ ದಸರಾ ಮಾಡ್ತೇವೆ. ಅಲ್ಲಿ 9 ದಿವಸ ಆ ದುರ್ಗೆಗಳವನ್ನು ಪೂಜೆ ಮಾಡಿ, ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಅದು ಒಂದು ಆಚರಣೆ. ಅದು ಗೊತ್ತಾಗಬೇಕಲ್ಲ ಯಂಗರ್ ಜನ್ರೇಷನ್ಗೆ. ಯಾಕೆ ಮಾಡ್ತಾರೆ, 9 ದಿವಸ ಯಾಕೆ ಮಾಡ್ತಾರೆ, ಒಂದಿನ ಮಾಡಿದರೆ ಆಗೋದಿಲ್ವಾ ಅಥವಾ ಮಾಡದೇ ಇದ್ದರೆ ಆಗೋದಿಲ್ವಾ ಅಂತ ಕೇಳೋ ಜನ್ರೇಷನ್ ಇರುವಾಗ ಈಗ ನಾವು ಅವರಿಗೆ ಹೇಳಬೇಕಲ್ಲ ಇದು ಅಂತ. ಅದಕ್ಕೆ ಸರಳವಾಗಿ ಮಾಡೋದ್ರಲ್ಲಿ ಏನು ಸೇವ್ ಮಾಡ್ತೀರಿ ನೀವು, ಒಂದು 4-5 ಕೋಟಿ ಸೇವ್ ಮಾಡ್ಬೋದು. ಅದಕ್ಕೆ ನಾನೊಂದು ಸಲಹೆ ಕೊಟ್ಟೆ, CSR ಫಂಡು ಕೇಳಿ, ಯಾರಿಗಾದರೂ ಹೇಳಿದರೆ ಕೊಡ್ತಾರಪ್ಪ CSR, ಅದಕ್ಕೆ ಯಾಕೆ ಅಷ್ಟೊಂದು ಒದ್ದಾಡ್ತೀರಿ ಅಂತ ಹೇಳಿದೆ. ಸೊ ಅದನ್ನು ಸರ್ಕಾರ ಗಂಭೀರವಾಗಿ ತೊಗೊಂಡಿದೆ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸರಳವಾಗಿ ಮಾಡೋಲ್ಲ, ವಿಜೃಂಭಣೆಯಿಂದನೇ ಮಾಡೋಣ ಅಂತ. SIR ನೆಪ ಒಡ್ಡಿ ಯದುವೀರ್ ಒಡೆಯರ್ ಬೇಡ ಅಂತ ಹೇಳ್ತಿದ್ದಾರೆ. ಅವರ ಅಭಿಪ್ರಾಯ ಹೇಳಿದ್ದಾರೆ. ವಿ ವಿಲ್ ಟೇಕ್ ಎ ಡಿಸಿಷನ್. ಸರ್ಕಾರ ತೀರ್ಮಾನ ತಗೊಳುತ್ತೆ.